ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆಹೆಜ್ಕೇಲನ ಗ್ರಂಥ, ದ ಬುಕ್ ಆಫ್ ಎಜೆಕಿಯಲ್, ಚಾಪ್ಟರ್ 34ನೇ ಅಧ್ಯಾಯ. 34ನೇ ಅಧ್ಯಾಯದಲ್ಲಿ ದೇವರು ಒಂದು ಸಂದೇಶವನ್ನು ಯೆಹೆಜ್ಕೇಲನಿಗೆ ಕೊಡುವಂಥದ್ದನ್ನು ಗಮನಿಸ್ತೇವೆ. ಮತ್ತು ಇಲ್ಲಿ ದೇವರು ಈಗಾಗಲೇ ಇಸ್ರಾಯೇಲರಿಗೆ ಸಾಕಷ್ಟು, ಅಂದರೆ ದೇವಜನರಿಗೆ ದೇವರು ಸಾಕಷ್ಟು ಮಾತಾಡಿದರು, ಒಂದು. ಅನಂತರ ಸಪ್ತ ರಾಷ್ಟ್ರಗಳಿಗೆ ದೇವರು ಮಾತಾಡಿದರು, ಎರಡನೇದು. ಅನಂತರ ದೇವರು ತನ್ನ ಜನರಿಗೆ ಮಾತಾಡಿದರು. ಮತ್ತು ಈಗ 34ನೇ ಅಧ್ಯಾಯದಲ್ಲಿ ದೇವರು ತನ್ನ ಜನರನ್ನು ನೋಡಿಕೊಳ್ಳುವ ಕುರುಬರಿಗೆ, ನಾಯಕರಿಗೆ ಮಾತನಾಡುವಂಥದ್ದನ್ನು ನೋಡಿಕೊಳ್ತೇವೆ. ಹೌದು, ಮೊದಲನೇ ಭಾಗದಲ್ಲಿ ದೇವರು ನಾಯಕರು ಕುರಿಗಳನ್ನು ಅಥವಾ ಕುರುಬರು ಕುರಿಗಳನ್ನು ಯಾವ ರೀತಿಯಾಗಿ ನೋಡಿಕೊಳ್ಳಬೇಕೋ ಆ ರೀತಿಯಾಗಿ ನೋಡಿಕೊಳ್ಳಲಿಲ್ಲ ಎಂಬಂಥ ಮಾತು. ಅನಂತರ ತಮ್ಮನ್ನೇ ಕುರುಬರು ನೋಡಿಕೊಳ್ಳುವವರಾಗಿದ್ದಾರೆ ಎಂಬುದಾಗಿ ಹೇಳಿಬಿಟ್ಟು, ಹಾಗಾದರೆ ನಾನೇ ನನ್ನ ಕುರಿಗಳನ್ನು ನೋಡಿಕೊಳ್ತೇನೆ ಎಂಬುದಾಗಿ ದೇವರು ಹೇಳ್ತಾರೆ. ಯಾವ ರೀತಿಯಾಗಿ ದೇವರು ತನ್ನ ಕುರಿಗಳನ್ನು ನೋಡಿಕೊಳ್ಳುತ್ತಾರೆ ಎಂಬುದಾಗಿ ಒಂದು ಪ್ರವಾದನೆಯ ರೀತಿಯಲ್ಲಿ ಮೆಸ್ಸಿಯನ ಮುಖಾಂತರವಾಗಿ, ಯೇಸು ಕ್ರಿಸ್ತನ ಮುಖಾಂತರವಾಗಿ ದೇವರು ತನ್ನ ಕುರಿಗಳನ್ನು, ಅಂದರೆ ತನ್ನ ಜನರನ್ನು ನೋಡಿಕೊಳ್ತಾರೆ ಎಂಬುದಾಗಿ ಹೇಳುವಂಥದ್ದನ್ನು ಕೂಡ ಈ ಅಧ್ಯಾಯದಲ್ಲಿ ನಾವು ನೋಡಬಹುದು. ಸರಿ, 34ನೇ ಅಧ್ಯಾಯ ಕುರಿಗಳು, ಕುರುಬರ ಒಂದು ಕರ್ತವ್ಯ, ಧರ್ಮ, ಜವಾಬ್ದಾರಿಕೆ ಏನೆಂದರೆ ಕುರಿಗಳ ಹೊಟ್ಟೆಯನ್ನು ನೋಡುವುದು, 2ನೇ ವಚನ, ಮತ್ತು ಕುರಿಗಳನ್ನು ಮೇಯಿಸುವುದು, 3ನೇ ವಚನ, ದುರ್ಬಲವಾದ ಕುರಿಗಳನ್ನು, ಅಂದರೆ ಬಲಹೀನವಾದ ಕುರಿಗಳನ್ನು ಬಲಪಡಿಸುವುದು, 4ನೇ ವಚನ, ರೋಗದವುಗಳನ್ನು ಸ್ವಸ್ಥ ಮಾಡುವುದು. ವಾವ್! ಕುರುಬನು ಕುರಿಗಳ ರೋಗವನ್ನು ಸ್ವಸ್ಥ ಮಾಡುವ ಜವಾಬ್ದಾರಿಕೆಯನ್ನು ಕೂಡ ದೇವರು ಎದುರು ನೋಡ್ತಾರೆ. 4ನೇ ವಚನದಲ್ಲಿ ಮುರಿದ ಅಂಗಗಳನ್ನು ಕಟ್ಟುವುದು, ಅನಂತರ ಓಡಿಸಿದವುಗಳನ್ನು ಮಂದೆಗೆ ಸೇರಿಸುವುದು, ಅನಂತರ ತಪ್ಪಿಸಿಕೊಂಡ ಕುರಿಗಳನ್ನು ಹುಡುಕುವುದು. ಈ ರೀತಿಯಾಗಿ 7 ಕಾರ್ಯಗಳನ್ನು ದೇವರು ಕುರುಬರಿಂದ ಅಪೇಕ್ಷೆ ಪಡ್ತಾರೆ. ಆದರೆ ಕುರುಬರು ಈ 7 ಸಂಗತಿಗಳನ್ನು ಮಾಡಲಿಲ್ಲ. ಇಸ್ರಾಯೇಲರ ಕುರುಬರು, ಇಸ್ರಾಯೇಲರ ನಾಯಕರು. ಆದ ಕಾರಣ ದೇವರು ಒಂದು ಪದವನ್ನು ಇಲ್ಲಿ ಬಳಸುವಂಥದ್ದನ್ನು ಗಮನಿಸಬಹುದು. ಅದು ಭಾಳ ಚೆನ್ನಾಗಿದೆ. 6ನೇ ವಚನ, ನನ್ನ ಕುರಿಗಳು. ಅದೇ 6ನೇ ವಚನ 2ನೇ ಸಾರಿ, ನನ್ನ ಕುರಿಗಳು. 7ನೇ ವಚನ, ನನ್ನ ಕುರಿಗಳು. 8ನೇ ವಚನ, ನನ್ನ ಕುರಿಗಳು. 10ನೇ ವಚನ, ನನ್ನ ಕುರಿಗಳು. ಇನ್ನು 2 ಸಾರಿ ಅದೇ 10ನೇ ವಚನದಲ್ಲಿ ನನ್ನ ಕುರಿಗಳು. 19ನೇ ವಚನ, ನನ್ನ ಕುರಿಗಳು. ಈ ರೀತಿಯಾಗಿ ಸುಮಾರು ಸಾರಿ ದೇವರು ನನ್ನ ಕುರಿಗಳು, ನನ್ನ ಕುರಿಗಳು, ನನ್ನ ಕುರಿಗಳಂತ ಹೇಳುವಂಥ ಮಾತನ್ನು ಗಮನಿಸಬಹುದು.
ದೇವರು ನನ್ನ ಕುರಿಗಳು ಅಂತ ಕೂಡ ಹೇಳಿ 8ನೇ ವಚನದಲ್ಲಿ ನನ್ನ ಕುರುಬರು ಎಂಬ ಮಾತನ್ನು ಕೂಡ ಉಪಯೋಗಿಸ್ತಾರೆ. ಆದರೂ ಕೂಡ ನನ್ನ ಕುರುಬರು ಅಂತ ಹೇಳಿಬಿಟ್ಟು ಕುರುಬರಿಗೆ ದೇವರು ವಿರುದ್ಧವಾಗಿರುವುದಾಗಿ 10ನೇ ವಚನದಲ್ಲಿ ಹೇಳ್ತಾರೆ. ಯಾಕಂದರೆ ಅವರು ಸ್ವಂತ ಹೊಟ್ಟೆಪಾಡನ್ನೇ ನೋಡಿಕೊಂಡು ಕುರಿಗಳನ್ನು ಮೇಯಿಸಲಿಲ್ಲ, ನೋಡಲಿಲ್ಲ ಅಂತ. ನಾನು ಕುರುಬರಿಗೆ ವಿರುದ್ಧನಾಗಿದ್ದೇನೆ. 10ನೇ ವಚನ 34ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥ ಮತ್ತು 10ನೇ ವಚನದ 2ನೇ ಭಾಗದಲ್ಲಿ, ಅವರು ನನ್ನ ಕುರಿಗಳ ಲೆಕ್ಕವನ್ನು ನನಗೆ ಒಪ್ಪಿಸಬೇಕು. ಇದು ಭಾಳ ಭಯಪಡುವಂಥ ಒಂದು ವಾಕ್ಯ. ಸಭಾಪಾಲಕರು ತಮ್ಮ ಸಭೆಯವರ ವಿಷಯವಾಗಿ ದೇವರ ಮುಂದೆ ಲೆಕ್ಕ ಒಪ್ಪಿಸಬೇಕು. ಹೌದು, ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 17ನೇ ವಚನದಲ್ಲಿ ಕೂಡ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ಅಲ್ಲಿ ನಿಮ್ಮ ಸಭಾನಾಯಕರಿಗೆ ನೀವು ಅಧೀನರಾಗ್ರಿ, ಅವರ ಮಾತನ್ನು ಕೇಳ್ರಿ, ಅವರು ಅದನ್ನು ಸಂತೋಷವಾಗಿ ಮಾಡಬೇಕಂತಿದೆ. ಆದರೆ ಇಲ್ಲಿ ಕುರುಬರಿಗೆ ದೇವರು ಹೇಳ್ತಿದ್ದಾರೆ, ನಾನು ನನ್ನ ಕುರಿಗೆ ಲೆಕ್ಕವನ್ನು ಒಪ್ಪಿಸಬೇಕು. ಇಲ್ಲದಿದ್ದರೆ ಏನಾಗ್ತದೆ, ನನ್ನ ಕುರಿ ಮೇಯಿಸುವ ಕೆಲಸದಿಂದ ಅವರನ್ನು ತೆಗೆದು ಬಿಡುವೆನು. ಭಾಳ ಭಯಂಕರವಾದಂಥ ಒಂದು ಮಾತು. ನನ್ನ ಕುರಿ ಮೇಯಿಸುವ ಕೆಲಸದಿಂದ ಅವರನ್ನು ತೆಗೆದು ಬಿಡುವೆನು. ಯೆಹೆಜ್ಕೇಲ್ 34:10 ಓದ್ತಿದ್ದೇವೆ. ಯಾಕೆ? ಆ ಕುರುಬರು ಸ್ವಂತ ಹೊಟ್ಟೆಯನ್ನೇ ತುಂಬಿಸಿಕೊಳ್ತಾ ಇದ್ದಾರೆ. ಅದಕ್ಕೆ ದೇವರು ನಾನೇ ಆ ಕುರಿಗಳನ್ನು ರಕ್ಷಿಸುವೆನು ಅಂತ ಹೇಳಿಬಿಟ್ಟು ಸುಮಾರು 23 ಸಂಗತಿಗಳು 11ನೇ ವಚನದಿಂದ 16ನೇ ವಚನದಲ್ಲಿ ದೇವರು ಹೇಳ್ತಾರೆ. 23 ಕಾರ್ಯಗಳನ್ನು ನಾನಾಗೇ ಮಾಡುವೆನು. ಕುರುಬರು 7 ಸಂಗತಿಗಳನ್ನು ಮಾಡಬೇಕಾಗಿತ್ತು, ಅವರು ಮಾಡಲಿಲ್ಲ. ಆದ ಕಾರಣ ನಾನೇ ಕುರುಬನಾಗಿ ನನ್ನ ಕುರಿಗಳನ್ನು ನಾನು ನೋಡ್ಕೊಳ್ತೇನೆ ಅಂತ ಹೇಳ್ಬಿಟ್ಟು ದೇವರು ಹೇಳಿಬಿಟ್ಟು, ಈಗ ದೇವರು ಕೆಲವು ಮಾತುಗಳನ್ನು ಈ 23ರಲ್ಲಿ ಕೆಲವನ್ನು ನಾವು ನೋಡೋಣ. ಚದರಿ ಹೋಗಿರುವಂಥ ಕುರಿಗಳನ್ನು ದೇವರು ಬಿಡಿಸಿ, 13ನೇ ವಚನ, ತಪ್ಪಿಸಿ, ಅಂದರೆ ಜನಾಂಗಗಳ ವಶದಿಂದ ತಪ್ಪಿಸಿ, ಒಟ್ಟುಗೂಡಿಸಿ ಮತ್ತು ಬೆಟ್ಟದಲ್ಲಿಯೂ ತೊರೆಗಳ ಬಳಿಯಲ್ಲಿಯೂ ಎಲ್ಲ ಹಕ್ಕೆಗಳ ಕಡೆಯೂ ಮೇಯಿಸೋದಾಗಿ ದೇವರು ಹೇಳಿಬಿಟ್ಟು, ಒಳ್ಳೆ ಮೇವನ್ನು ಮೇಯಿಸೋದಾಗಿ ದೇವರು ಹೇಳಿಬಿಟ್ಟು, ಅವು ನಿರ್ಭಯವಾಗಿ ಕುರಿಗಳು ಇರ್ತವೆ. ಹೌದು, ಕುರಿಗಳು ಭಯಪಟ್ಟುಕೊಂಡು ಇರಬಾರ್ದು. 15ನೇ ವಚನದಲ್ಲಿ ಮತ್ತೊಂದು ಸಾರಿ ದೇವರು ನಾನೇ ನನ್ನ ಕುರಿಗಳನ್ನು ಮೇಯಿಸಿ ಹಾಯಾಗಿ ಮಲಗುವಂತೆ ಮಾಡುವೆನು. ವಾವ್, ಗ್ರೇಟ್. ತಪ್ಪಿಸಿಕೊಂಡದನ್ನು ಹುಡುಕುವೆನು, ಓಡಿಸಿದ್ದನ್ನು ಮಂದೆಗೆ ಸೇರಿಸುವೆನು, ದುರ್ಬಲವಾದದ್ದನ್ನು ಬಲಪಡಿಸುವೆನು, ಮುರಿದ ಅಂಗವನ್ನು ಕಟ್ಟುವೆನು. ಈ ರೀತಿಯಾಗಿ ದೇವರು ಹೇಳಿಬಿಟ್ಟು 23ನೇ ವಚನದಿಂದ ಮೆಸ್ಸಿಯನ ಮುಖಾಂತರ, ಯೇಸು ಕ್ರಿಸ್ತನ ಮುಖಾಂತರವಾಗಿ 21 ಆಶೀರ್ವಾದಗಳನ್ನು ದೇವರು ಕೊಡುವುದಾಗಿ ವಾಗ್ದಾನ ಮಾಡ್ತಾನೆ. ಹೌದು, ನ್ಯಾಯ ತೀರ್ಪು, ನ್ಯಾಯ ತೀರ್ಪು, ನ್ಯಾಯ ತೀರ್ಪು. ನೀವು ತಪ್ಪು ಮಾಡಿದಿರಿ, ದ್ರೋಹ ಮಾಡಿದಿರಿ, ನಿಮ್ಮನ್ನು ದಂಡಿಸುವೇನು ಎಂಬುದಾಗಿ ಹೇಳಿದ ದೇವರು ಈಗ 34ನೇ ಅಧ್ಯಾಯದಲ್ಲಿ, ಹೌದು, ದೇವರು ಖಂಡಿಸಬೇಕು, ದೇವರು ತೀರ್ಪು ಮಾಡಬೇಕು, ದೇವರಿಗೆ ಅಧಿಕಾರ ಇದೆ, ದೇವರು ಸಾರ್ವಭೌಮನು, ಭೂಮಿಯು ಅದರಲ್ಲಿರುವ ಸಮಸ್ತವೂ ಆತನದೇ, ಲೋಕವು ಅದರಲ್ಲಿರುವ ನಿವಾಸಿಗಳು ದೇವರದೇ. ಹಾಗಿರುವಾಗ ದೇವರು ತನಗೆ ಸರಿತೋಚಿದ್ದನ್ನು ಮಾಡಬೇಕು. ನಮಗೆ ಸರಿತೋಚದೆ ಇದ್ದರೂ ಕೂಡ ಅದು
ನಮ್ಮ ಪ್ರಕಾರ ಅಲ್ಲ, ನಮ್ಮ ಮನಸ್ಸು ಪರಿಮಿತವಾದದ್ದು. 23ರಿಂದ 31ನೇ ವಚನದವರೆಗೆ 21 ಆಶೀರ್ವಾದಗಳು. ಯೆಹೆಜ್ಕೇಲ್ ಗ್ರಂಥ 34ನೇ ಅಧ್ಯಾಯದಲ್ಲಿ 23ನೇ ವಚನದಿಂದ 21 ಆಶೀರ್ವಾದಗಳು ಕ್ರಿಸ್ತನ ಮುಖಾಂತರವಾಗಿ ದೇವರು ಕೊಡ್ತಾರೆ. ನೋಡೋಣ ಬನ್ರಿ ಏನದು ಆಶೀರ್ವಾದ ಅಂತ. 23ನೇ ವಚನ, ನನ್ನ ಹಿಂಡನ್ನು ಕಾಯಲಿಕ್ಕೆ ಒಬ್ಬನೇ ಕುರುಬನನ್ನು ಏರ್ಪಡಿಸುವೆನು. ವಾವ್! ಯಾರದು? ನನ್ನ ಸೇವಕನಾದ ದಾವೀದನು. ಆ ಕುರುಬನ ಅದನ್ನು ಮೇಯಿಸುವನು. ಅದರ ಕುರುಬನಾಗಿ ಆತನು ಮೇಯಿಸ್ತಾನಂತ್ರಿ ಯೇಸು ಸ್ವಾಮಿ. ಆತನು ಮೇಯಿಸ್ತಾ ಇರುವುದರಿಂದ ಯೆಹೋವನಾದ ನಾನು ನನ್ನ ಜನರ ದೇವರಾಗಿರುವೆನು. ವಾವ್! ನನ್ನ ಸೇವಕನಾದ ದಾವೀದನು ಅವರನ್ನಾಳುವ ಪ್ರಭುವಾಗಿರುವನು. ವಾವ್! ಯೆಹೋವನಾದ ನಾನೇ ಇದನ್ನು ನುಡಿದಿದ್ದೇನೆ. ಆಮೇಲೆ 25ನೇ ವಚನ, 34ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥ ಮತ್ತು 25ನೇ ವಚನದಲ್ಲಿ, ನಾನು ಅವರೊಂದಿಗೆ ಸಮಾಧಾನದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆ. ನೋಡ್ರಿ, 21 ಆಶೀರ್ವಾದಗಳಲ್ಲಿ 4ನೇ ಆಶೀರ್ವಾದ ಸಮಾಧಾನದ ಒಡಂಬಡಿಕೆ. ಆ ಸಮಾಧಾನದ ಒಡಂಬಡಿಕೆ ಮೆಸ್ಸಿಯನಿರೋದರಿಂದ ಆತನ ಮುಖಾಂತರವಾಗಿ ಹೊಸ ಒಡಂಬಡಿಕೆ ಅದು. ದುಷ್ಟ ಮೃಗಗಳು ದೇಶದಲ್ಲಿ ಇರೋದಿಲ್ಲ. ನನ್ನ ಜನರು ಕಾಡಿನಲ್ಲಿ ನಿರ್ಭಯವಾಗಿ ಇರ್ತಾರೆ, ಹಾಯಾಗಿ ನಿದ್ರಿಸುವರು. ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು ಎಂಬುದಾಗಿ ದೇವರು ಹೇಳಿದ ಪ್ರಕಾರವಾಗಿ ಇರುವಂಥದ್ದು ಇದು. ಮುಂದೆ ನಾವು ನೋಡುವಾಗ 26ನೇ ವಚನ, ಅವರನ್ನು ಆಶೀರ್ವದಿಸಿ ಸುಖಪಡಿಸುವೆನು, ಮಳೆ ಸುರಿಸುವೆನು, ಶುಭದಾಯಕ ವೃಷ್ಟಿಯಾಗುವುದು, ಹಣ್ಣು, ಹೊಲ, ಬೆಳೆ, ನೆಮ್ಮದಿ. ಆಶ್ಚರ್ಯ ಅಲ್ವಾ? ಇದೆಲ್ಲ ದೇವರು ಕೊಡುವುದಾಗಿ ಹೇಳಿಬಿಟ್ಟು ಇನ್ನೊಂದು ಮಾತನ್ನು ಕೂಡ ದೇವರು 28ನೇ ವಚನದಲ್ಲಿ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ನಾನೇ ಬಿಡಿಸಿದಾಗ ನಾನೇ ಯೆಹೋವನೆಂದು ಅವರಿಗೆ ದೃಢವಾಗುವುದು. ಅಂದಿನಿಂದ ಅವರನ್ನು ಅನ್ಯ ಜನರು ಸೂರೆ ಮಾಡರು. ವೈರಿ, ಸೈತಾನ, ದೆವ್ವ, ದುರಾತ್ಮಗಳು ಸೂರೆ ಮಾಡುವುದಿಲ್ಲ, ಕಾಡು ಮೃಗಗಳು ನುಂಗುವುದಿಲ್ಲ. ಅವರು ಯಾರಿಗೂ ಹೆದರದೆ ನೆಮ್ಮದಿಯಾಗಿ ವಾಸಿಸುವರು. ಕುರುಬರಿಗೂ ಹೆದರೋದು ಬೇಕಾಗಿಲ್ಲ, ಯಾರಿಗೂ ಹೆದರದೆ ಇರುವಂಥ ಒಂದು ಭಾಗ್ಯ. ಕ್ಷಾಮವು ಅವರ ದೇಶವನ್ನು ಏನು ಹಾಳು ಮಾಡುವುದಿಲ್ಲ ಅಂತೆ. ವಾವ್! ಆಮೇಲೆ ಅವರ ದೇಶವನ್ನು ಅನ್ಯ ಜನರ ತಿರಸ್ಕಾರಕ್ಕೆ ಅವರು ಗುರಿಯಾಗೋದಿಲ್ಲ, ತಿರಸ್ಕಾರ ಇಲ್ಲ. ಅಂಥ ಒಂದು ಕಾರ್ಯ ನಮ್ಮ ಕರ್ತನಾದ ಯೇಸು ಮಾಡುವಾತನಾಗಿದ್ದಾನೆ. ಆ ದಿನಕ್ಕಾಗಿ ನಾನು ಕಾಯೋದು ಬೇಡ. ಈಗಲೇ ಯಾರನ್ನು ತಿರಸ್ಕರಿಸದೆ, ಈಗಲೇ ನನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳದೆ ಕುರಿಗಳ ಹೊಟ್ಟೆಯನ್ನು ನೋಡುತ್ತಾ, ಕುರಿಗಳನ್ನು ಮೇಯಿಸ್ತಾ, ಬಲಹೀನವಾದವನ್ನು ಬಲಪಡಿಸ್ತಾ, ರೋಗವಾದವುಗಳನ್ನು ನಾನು ಸ್ವಸ್ಥ ಮಾಡುತ್ತಾ, ಮುರಿದವುಗಳನ್ನು ಅಂಗಗಳನ್ನು ಕಟ್ಟಿ ಓಡಿಸಿದವುಗಳನ್ನು ಮಂದಿಗೆ ಸೇರಿಸಿ ತಪ್ಪಿಸಿಕೊಂಡವುಗಳನ್ನು ಹುಡುಕುವಂಥವನಾಗಿ ಈಗಲೇ ನಾನು ಬಯಸ್ತೇನೆ. ಸರಿ, ಆಮೇಲೆ 30ನೇ ವಚನ, 34ನೇ ಅಧ್ಯಾಯ ಯೆಹೆಜ್ಕೇಲ್ ಗ್ರಂಥ 30ನೇ ವಚನ. ಆಗ ಅವರು ತಮ್ಮ ದೇವರಾದ ಯೆಹೋವನೆಂಬ ನಾನು ತಮ್ಮೊಂದಿಗಿದ್ದೇನೆಂತಲೂ
ಇಸ್ರಾಯೇಲ್ ವಂಶದವರಾದ ತಾವು ನನ್ನ ಜನರಾಗಿದ್ದೇವೆಂತಲೂ ನಿಶ್ಚಯಿಸಿಕೊಳ್ಳುವರು. ಆತ್ಮಿಕ ಜೀವನದಲ್ಲಿ ನಿಶ್ಚಯ ಬಹು ಪ್ರಾಮುಖ್ಯ. ಅಸ್ಪಷ್ಟತೆ, ಅನಿಶ್ಚಯ ದೇವರ ಚಿತ್ತವಲ್ಲ. ವಿಶೇಷವಾಗಿ ಅಸ್ತಿವಾರ ಸಂಗತಿಗಳಲ್ಲಿ, ವಿಶೇಷವಾಗಿ ಆತ್ಮಿಕ ವಿಷಯಗಳಲ್ಲಿ, ವಿಶೇಷವಾಗಿ ದೇವರೊಂದಿಗಿರುವ ಸಂಬಂಧದಲ್ಲಿ ನಿಶ್ಚಯ. ನಿಶ್ಚಯಿಸಿಕೊಳ್ಳುವರು, ಇದು ಕರ್ತನಾದ ಯೆಹೋವನ ನುಡಿ. ನೀವು ನನ್ನ ಕುರಿಗಳು ಮತ್ತು ನನ್ನ ಕಾವಲಿನ ಕುರಿಗಳು. ನರಪ್ರಾಣಿಗಳಾದ ನಿಮಗೆ ನಾನು ದೇವರು ಎಂದು ಯೆಹೋವನ ಅನ್ನುತ್ತಾನೆ. ಹಾಗಾದರೆ ಯೋಹಾನ 10ನೇ ಅಧ್ಯಾಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂಥ ಒಂದು ಮಾತಿನಿಂದ ಮುಗಿಸುವುದು ಸೂಕ್ತವಾದದ್ದು. ಈ 34ನೇ ಅಧ್ಯಾಯ ಕುರುಬರ ವಿಷಯದಲ್ಲಿ ಇದ್ದದರಿಂದ 10ನೇ ಅಧ್ಯಾಯ ಯೋಹಾನ ಸುವಾರ್ತೆ ಮತ್ತು 14ರಿಂದ ನಾವು ನೋಡುವಾಗ, ನಾನೇ ಒಳ್ಳೆ ಕುರುಬನು, ನಾನು ತಂದೆಯನ್ನು ತಿಳಿದಿರುವಂತೆಯೇ ನಾನು ನನ್ನ ಕುರಿಗಳನ್ನು ತಿಳಿದಿದ್ದೇನೆ, ನನ್ನ ಕುರಿಗಳು ನನ್ನನ್ನು ತಿಳಿದಿವೆ, ಕುರಿಗಳಿಗೋಸ್ಕರ ನನ್ನ ಪ್ರಾಣವನ್ನು ಕೊಡುತ್ತೇನೆ. ವಾವ್, ಎಂಥ ತ್ಯಾಗ, ಎಂಥ ಕಾರ್ಯ! ಬರೀ ಮಾತಲ್ಲ, ಯೇಸು ಸ್ವಾಮಿ ಹಾಗೆಯೇ 2000 ವರ್ಷಗಳ ಹಿಂದೆ ಮಾಡಿದರು. ಒಳ್ಳೆ ಕುರುಬನು ಆತನೆಂಬುದಾಗಿ ರುಜುಪಡಿಸಿದರು. ಆತನನ್ನು ನಾವು ಪ್ರೀತಿಸುವುದಾದರೆ, ಆತನು ಹೇಳುವಂಥದ್ದು ಯಾವ ರೀತಿಯಾಗಿ ಪೇತ್ರನಿಗೆ ಒಂದು ಮಾತು ಹೇಳಿದನು, ಪೇತ್ರನೇ ನೀನು ನನ್ನನ್ನು ಪ್ರೀತಿಸ್ತೀಯ? ಹೌದು ಅಂತ ಹೇಳಿದಾಗ, ನನ್ನ ಕುರಿಗಳನ್ನು ಮೇಯಿಸು. ಕರ್ತನನ್ನು ಪ್ರೀತಿಸುವುದಾದರೆ ಕುರಿಗಳನ್ನು ನಾವು ಮೇಯಿಸುವ ಹಂಗಿನಲ್ಲಿದ್ದೇವೆ. ಯೆಹೆಜ್ಕೇಲ ಗ್ರಂಥ 34ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.